ಯಮಕನ ಮರಡಿಯಲ್ಲಿ ಸಾಹುಕಾರ ಅಂತ ಅಲ್ಲಿಯ ಜನ ಪ್ರೀತಿಯಿಂದ ಕರೀತಾರೆ ಅಲ್ಲಿಯ ಶಾಸಕರನ್ನ ಸತೀಶ್ ಜಾರಕಿಹೊಳಿ ಅವರನ್ನ. ಹೀಗಾಗಿ ಅವರ ಒಂದು ದೊಡ್ಡ ಸೇನೆನೇ ಯಮಕನ ಮರಡಿಯಲ್ಲಿ ಇದೆ. ಹಂಗಾಗಿ ಅಹಿಂದ ಎಂಬ ಭೀಮಬಲ ಅವರಿಗಿದೆ, ರಕ್ಷಣೆಗಿದೆ. ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅಹಿಂದದ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿರುವಂಥ ನಾಯಕ. ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿನೇ ಅಹಿಂದ ಮುಂದಾಳು ಅನ್ನುವ ಮಾತಿದೆ. ಹೇಳಿ ಕೇಳಿ ಅಹಿಂದ ಮತಗಳಿಂದಲೇ ಯಮಕನ ಮರಡಿ ತುಂಬಿ ಹೋಗಿದೆ. ಯಾವ ಆಧಾರದ ಮೇಲೆ ಹೇಳ್ತೀವಿ, ನೆಕ್ಸ್ಟ್ ನೋಡ್ತಾ ಹೋಗೋಣ. ದೊಡ್ಡ ಮ್ಯಾಜಿಕ್ ನಡೆದ್ರೆ ಮಾತ್ರವೇ ಸತೀಶ್ ಜಾರಕಿಹೊಳಿ ಅವರ ಸೋಲು ಬಹುತೇಕ ಖಚಿತ ಅನ್ನುವ ಎದುರಾಳಿಗಳ ಲೆಕ್ಕಾಚಾರ. ಆದರೆ ನಿಜ, ಯಾವುದನ್ನು ತಳ್ಳಿ ಹಾಕುವಂಗಿಲ್ಲ ರೀ. ಒಂದು ಗೇಮ್ ಇದ್ದ ಹಾಗೆ ಅಲ್ವಾ? ಅದು ನೀವು ಫುಟ್ಬಾಲ್ ತಗೊಳ್ಳಿ, ಕ್ರಿಕೆಟ್ ತಗೊಳ್ಳಿ, ಕಬಡ್ಡಿ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ, ಎಲ್ಲ ಗೇಮಲ್ಲೂ ಏನಿರುತ್ತೆ, ಹೀಗೆ ನಿಶ್ಚಿತವಾಗಿ ಇದಮ್ಮಿತ್ತಮ್ ಅಂತ ಗೆಲುವು ಬರೆಯೋಕ್ಕಾಗಲ್ಲ ಅಲ್ವೇ? ಆದರೆ ಟ್ರ್ಯಾಕ್ ರೆಕಾರ್ಡ್ನ ನೋಡಿದಾಗ ಇವ್ರು ಗೆಲ್ತಾರೆ ಸೋಲ್ತಾರೆ ಅಂತ ಈಸಿಯಾಗಿ ಹೇಳ್ಬೋದು. ಆ ಟ್ರ್ಯಾಕ್ ರೆಕಾರ್ಡ್ನ ಮಾತ್ರ ನಾವಿಲ್ಲಿ ಅನಲೈಸ್ ಮಾಡೋದು, ಅದನ್ನು ಮಾತ್ರ ನಾವಿಲ್ಲಿ ಅನಾಲಿಸಿಸ್ ಮಾಡ್ಬೋದು. ಹಾಗಾದರೆ ಯಮಕನ ಮರಡಿಯಲ್ಲಿ ಜಾತಿ ಲೆಕ್ಕಾಚಾರ ಹೆಂಗಿದೆ? ಯಾಕಂತ ಹೇಳಿದ್ರೆ ಈ ಅಹಿಂದ ಅಂತ ಹೆಸರು ಪಡೆದುಕೊಳ್ಳೋದು ಯಾವ ಆಧಾರದ ಮೇಲೆ? ಅದೇ ಜಾತಿಯ ಮೇಲೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತ ನಾವು ಏನೇ ಕರೆದ್ರೂ ಕೂಡ SC ಇದೆ. SC ಸಮುದಾಯದ 70,000, ಲಿಂಗಾಯತ ಸಮುದಾಯದ 20,000, ಮುಸ್ಲಿಂ ಸಮುದಾಯದ 15,000 ಮತಗಳು ಎಲ್ಲಿದ್ದಾವೆ? ಎಸ್, ಇದೇ ಯಮಕನ ಮರಡಿ ಕ್ಷೇತ್ರದಲ್ಲಿ. ಈಗ ಪಾಯಿಂಟ್ ಅದಲ್ಲ, ಇದು ಪಾಯಿಂಟು. 10,000 ಜೈನರು, 6,000 ನೇಕಾರರು, 5,000 ಬ್ರಾಹ್ಮಣರು, ಇನ್ನು ಇತರೆ ಸಮುದಾಯದ 6,000 ಮತದಾರರಿದ್ದಾರೆ. ಇವರನ್ನ ಹೆಂಗಾದ್ರೂ ಮಾಡಿ ನಾವು ಕಬ್ಜಾ ಮಾಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಎದುರಾಳಿ ಪಕ್ಷದವ್ರು ನೋಡ್ತಾನೆ ಇರ್ತಾರೆ. ಅಂದ್ರೆ ಯಾರು ನಿರ್ಣಾಯಕರು? ಈಗ ಅತಿ ಹೆಚ್ಚು ಮತಗಳು ಯಾರ ಪಾಲಾಗಿರ್ತವೆ ಅಂದ್ರೆ ಯಾವ ಸಮುದಾಯದ ಮತಗಳಿದ್ದಾವೆ? 70,000. ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 70,000 ಮತಗಳು ಇರೋದ್ರಿಂದ ಅಲ್ಲಿ ಯಮಕನ ಮರಡಿಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಟ್ರ್ಯಾಕ್ ರೆಕಾರ್ಡ್ ಹೇಳುತ್ತೆ, ಅಂದ್ರೆ ಇತಿಹಾಸ ಹೇಳುತ್ತೆ. ಹೀಗಿರುವಾಗ ನಾನು ಅದರ ಸಮುದಾಯದ ನಾಯಕ ಅಂತ ಗುರುತಿಸಿಕೊಂಡಿರುವಂಥ ಪ್ರಬಲ ನಾಯಕ, ಅದು ಸತೀಶ್ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಇನ್ಯಾವೋ ಈಶಾ ಆಗಿರ್ಬೋದು ಅಲ್ವಾ, ಅಲ್ಲಿ ಗೆದ್ದೇ ಗೆಲ್ತಾರೆ. ಒಂದಿಷ್ಟು ಆ ನಾಯಕರನ್ನ, ಆಯಾಯ ಸಮುದಾಯದ ಲೀಡರ್ಸ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ, ಅಥವಾ ಆ ಸಮುದಾಯದ ಜನ ಯಾವ ರೀತಿ ಇದ್ದಾರೆ, ಆ ಸಮುದಾಯಕ್ಕೆ ನಿಜಕ್ಕೂ ಕೂಡ ಬರೀ ಬಾಯಿ ಮಾತಲ್ಲಿ ಭಾಷಣಕ್ಕೆ ಮಾತ್ರ ಪ್ರೀತಿ ತೋರಿಸ್ತಾರೆ, ಏನಾದರೂ ಒಳ್ಳೇದು ಮಾಡಿದ್ದಾರೆ, ಹೀಗೆ ಎಲ್ಲ ಲೆಕ್ಕಾಚಾರಗಳಿರುತ್ತವೆ. ಒಟ್ಟಿನಲ್ಲಿ ಯುದ್ಧ ಫಿಕ್ಸ್ ಆಗ್ತಾ ಇದೆಯಾ ಅನ್ನುವ ಮುನ್ಸೂಚನೆ ಸದ್ಯಕ್ಕಂತೂ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದನ್ನು ನಾನಂತೂ ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಕೂಡ ಕೇಳಿರ್ತೀರಿ, ನಿಮಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಸತೀಶ್ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ನಡುವೆ ಯುದ್ಧ ಏನಾದರೂ ಘೋಷಣೆ ಆಗ್ಬಿಡ್ತಾ ಅನ್ನುವ ಥರದಲ್ಲಿ, ಅಂದರೆ ಆಡು ಭಾಷೆಯಲ್ಲಿ ಯುದ್ಧ ಅಂದರೆ ಏನಲ್ಲೇನು ಕತ್ತಿ ಗುರಾಣಿ ತೆಗೆದುಕೊಂಡು ಹೋಗಲ್ಲ, ಆದರೆ ರಾಜಕೀಯ ಲೆಕ್ಕಾಚಾರ, ಆ ಒಂದು ಟ್ರೆಂಡ್ ಹೆಂಗಿದೆ ಅನ್ನುವ ಒಂದು ಕುತೂಹಲ ಸಹಜವಾಗೇ ಇದೆ. ಮತ್ತು ಅಲ್ಲಿಯ ಜನರ ಸ್ಥಿತಿಗತಿ ಏನು, ಸದ್ಯಕ್ಕೆ ಯಾವ ವಿಚಾರ ಅಲ್ಲಿ ಪ್ರಸ್ತುತದಲ್ಲಿದೆ, ಅಭಿವೃದ್ಧಿ ವಿಚಾರದ ಕಥೆ ಏನು, ಹೀಗೆ ಅನೇಕ ವಿಚಾರಗಳಿದ್ದೇ ಇರ್ತವೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ಪ್ರಶಾಂತ್ ಈ ಬಗ್ಗೆ ಒಂದು ವರದಿ ನೀಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸದ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭದ್ರಕೋಟೆಯಾಗಿರುವಂತಹ ಯಮಕನಮರಡಿ ವಿಧಾನಸಭಾ ಮತಕ್ಷೇತ್ರ ಇದೀಗ ಭಾರಿ ಪ್ರತಿಷ್ಠೆಯ ಕಣವಾಗಿ ಇಲ್ಲಿ ಮಾರ್ಪಟ್ಟಿರುವಂತದ್ದು. ರಮೇಶ್ ಕತ್ತಿ ಅವರು ಇದನ್ನ ಪ್ರತಿಷ್ಠೆಯ ಕಣವಾಗಿ ಇಲ್ಲಿ ತೆಗೆದುಕೊಂಡಿರುವಂತದ್ದು. ಬರುವ 2028ರಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಸೋಲಿಸಿ ಬಿಜೆಪಿಯನ್ನ ಇಲ್ಲಿ ಆಡಳಿತಕ್ಕೆ ತರಬೇಕಂತ ಹೇಳಿ ಶತಾಯಗತಾಯವಾಗಿ ಪ್ರಯತ್ನವನ್ನ ಸಹ ಮಾಡ್ತಾ ಇರುವಂತದ್ದು. ಈ ಹಿಂದೆ 2018ರಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧೆ ಮಾಡಿರುವಂತಹ ಮಾರುತಿ ಅಷ್ಟೇ ಅವರು ಕೇವಲ 2850 ಮತಗಳ ಅಂತರದಿಂದ ಇಲ್ಲಿ ಸೋಲನ್ನಪ್ಪಿದ್ರು. ಆ ಒಂದು ಸಂದರ್ಭದಲ್ಲಿ ದಿವಂಗತ ಉಮೇಶ್ ಕತ್ತಿ ಅವರು ಮತ್ತು ರಮೇಶ್ ಕತ್ತಿ ಅವರು ಯಮಕನಮರಡಿ ಮತಕ್ಷೇತ್ರದಲ್ಲಿ ಮತಯಾಚನೆ ಮಾಡಿ ಅವರ ಪರ ಬ್ಯಾಟನ್ನ ಬೀಸಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಬೇಕಂತೇಳಿ ಶತಾಯಗತಾಯ ಪ್ರಯತ್ನ ಮಾಡಿದ್ರು ಸಹ ಆ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು 2850 ಮತಗಳ ಅಂತರದಿಂದ ಇಲ್ಲಿ ಗೆಲುವನ್ನು ಸಹ ಸಾಧಿಸಿರುವಂತದ್ದು. ಈಗ ಮುಂಬರುವ 2028ರ ಚುನಾವಣೆಯಲ್ಲಿ ಇದೇ ಮಾದರಿಯಲ್ಲಿ ಇದೀಗ ಮತ್ತು ಇಲ್ಲಿ ಸ್ಟ್ರಾಟಜಿಯನ್ನ ಇಲ್ಲಿ ರಮೇಶ್ ಕತ್ತಿ ಅವರು ಸಹ ಇಲ್ಲಿ ಉಪಯೋಗಿಸುತ್ತಿದ್ದಾರೆ ಅಂತ ಹೇಳಬಹುದು. ಈ ಮಾರುತಿಗೆ ಅಷ್ಟಗಿ ಮತ್ತು ಬಸವರಾಜ್ ಹುಂದ್ರಿ ಅವರನ್ನ ಇಬ್ಬರನ್ನ ಒಗ್ಗಟ್ಟಾಗಿಸಿಕೊಂಡು ಇದೀಗ ರಮೇಶ್ ಕತ್ತಿ ಅವರು ಈ ಪ್ರತಿಷ್ಠೆ ಕನಗವಾಗಿ ತೆಗೆದುಕೊಂಡಂತ ಯಮಕನಮರಡಿ ಮತಕ್ಷೇತ್ರದಲ್ಲಿ ಬಿಜೆಪಿಯನ್ನ ಅರಳಿಸೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಕಸರತ್ತನ್ನು ಸಹ ನಡೆಸ್ತಾ ಇರುವಂತದ್ದು. ಈ ಹಿಂದೆ ನಂತರ 2023ರಲ್ಲಿ ನಡೀತು. ಇಲ್ಲಿ ಬಸವರಾಜ್ ಹುಂದ್ರಿ ಮತ್ತು ಮಾರುತಿ ಅಷ್ಟಗಿ ಅವರು ಸತೀಶ್ ಜಾರಕಿಹೊಳಿ ವಿರುದ್ಧ ಇಲ್ಲಿ ಸ್ಪರ್ಧೆಯನ್ನು ಸಹ ಮಾಡಿದ್ರು. ಅವರು ಇಬ್ಬರನ್ನ ಇದೀಗ ಒಕ್ಕಟ್ಟಾಗಿಸಿಕೊಂಡು ರಮೇಶ್ ಕತ್ತಿ ಅವರು ಇದೀಗ ಇಲ್ಲಿ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದು.
ಈ ಯಮಕನಮರಡಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು SC ST ಓಟುಗಳು ಇಲ್ಲಿ ಸಹ ಹೆಚ್ಚಾಗಿರೋದ್ರಿಂದ ಇದು ಯಮಕನಮರಡಿ ಮತಕ್ಷೇತ್ರ ST ಮೀಸಲಾತಿ ಕ್ಷೇತ್ರವಾಗಿರೋದ್ರಿಂದ ಬಿಜೆಪಿ ಅಭ್ಯರ್ಥಿಗಳಾಗಲಿ, ಕಾಂಗ್ರೆಸ್ ಆಗಲಿ ಅಥವಾ JDS ಆಗಲಿ ಅಥವಾ ಇನ್ನೇ ಯಾವುದೇ ಇತರೆ ಪಕ್ಷಗಳು ಇಲ್ಲಿ ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧೆಗೆ ಇಳಿದರೆ ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಅವರು ST ಸಮುದಾಯಕ್ಕೆ ಮಾತ್ರ ಇಲ್ಲಿ ಸೇರೋರಾಗಿದ್ದರಿಂದ ಇಲ್ಲಿ ಮತಗಳು ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಒಬ್ಬರ ಪರವಾಗಿ ಇರುವುದಿಲ್ಲ. ಯಾಕಂತಂದ್ರೆ ಇಲ್ಲಿ ಯಾವ ಅಭ್ಯರ್ಥಿಗಳು ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೋ ಅವರು ಮುಂಬರುವ 2028 ಒಳಗಾಗಿ ಇವು SC ಆಗಿರ್ಬೋದು, ST ಆಗಿರ್ಬೋದು, ಇತರೆ ಮತಗಳನ್ನ ಇಲ್ಲಿ ಒಲಿಸುವುದು ಬಹಳ ಮುಖ್ಯವಾಗುತ್ತದೆ. ಈ ಕೆಲಸವನ್ನ ಈಗಾಗಲೇ ಬಿಜೆಪಿಯವರ ನಾಯಕರು ಇಲ್ಲಿ ಇಲ್ಲಿ ಮಾಡ್ತಾ ಇರುವಂತದ್ದು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಇದನ್ನ ಅಷ್ಟೊಂದಾಗಿ ಇಲ್ಲಿ ಏನಂತಂದ್ರೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿಲ್ಲ. ಹೇಗಾದ್ರೂ ಮಾಡಿ ಇಲ್ಲಿ ಚುನಾವಣೆಯಿಂದ ಗೆದ್ದು ಬರ್ತೀನಿ ಅಂತ ಹೇಳಿ ಅವರು ಆತ್ಮವಿಶ್ವಾಸದಿಂದ ಒಂದ್ ಕಡೆ ಇರೋದು. ಆದ್ರೆ ರಮೇಶ್ ಕತ್ತಿ ಅವರು ಆಗಿರ್ಬೋದು, ಮಾರುತಿ ಎಸ್ಟಿಕೆ ಆಗಿರ್ಬೋದು, ಬಸವರಾಜ ಸುಂದರಿ ಆಗಿರ್ಬೋದು, ಇವರು ಮೂರರ ರಣತಂತ್ರ 2028 ಯಾವ ರೀತಿಯಾಗಿ ಇರುತ್ತೆ ಎಂಬುದರ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಭವಿಷ್ಯ ಇಲ್ಲಿ ನಿರ್ಧಾರವಾಗಿದೆ ಅಂತಾನೆ ಹೇಳ್ಬೋದು. ಎಸ್ ಗಾಟ್ ಇಟ್. ಅಂದರೆ ಪ್ರತಿ ಬಾರಿ ಕೂಡ ಯಾವುದೇ ಚುನಾವಣೆ ಆಗಲಿ ಪ್ರತಿಯೊಂದಕ್ಕೂ ಒಂದು ಹೊಸ ಅವಕಾಶ ಇರುತ್ತೆ, ಹೊಸ ಸಾಧ್ಯತೆ ಇರುತ್ತೆ. ಹೆಂಗೆ ಅಂದರೆ ಒಂದು ವೈಟ್ ಪೇಪರ್ ಅಲ್ವಾ, ಅದರಲ್ಲಿ ನಾವು ಹೊಸದಾಗಿ ಏನು ಬೇಕಾದರೂ ಬರಿಬೋದು. ಆ ರೀತಿ ಮತದಾನ ಮಾಡಬೇಕು. ಬರೀ ನಾವು ಅಜ್ಜ ಹಾಕಿದ ಆಲದ ಮರಕ್ಕೆ ಜೋತು ಬೀಳಬೇಕಾ ಅಥವಾ ಪ್ರಬಲ ನಾಯಕನನ್ನು ಈಗಿರುವಂಥ ಶಾಸಕರನ್ನೇ ಮತ್ತೆ ನೀವು ಶಾಸಕರನ್ನಾಗಿ ಮಾಡಬೇಕಾ ಅಥವಾ ಈಗ ಇದೇ ನಾಯಕರು ಬೇಕು ಆದರೆ ಅವರು ಇಂತಿಂಥ ಡೆವಲಪ್ಮೆಂಟ್ಗಳನ್ನ ಇನ್ನೂ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಬೇಕಾ? ಅಯ್ಯೋ ಬೇಡಾರೇ, ಇವ್ರ ಸಹವಾಸ ಬೇಡ ಅಂಥೇಳಿ ಬೇರೆ ಯಾರಾದರೂ ಹೊಸ ವ್ಯಕ್ತಿನ ತರಬೇಕಾ? ಹೀಗೆ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಎದುರಿಗಿರಬೇಕು. ಏನಿರಬೇಕಾಗಿದೆ? ಒಂದು ಒಳ್ಳೆಯ ಗಾಳಿ ಬೇಕಾಗಿದೆ, ಒಳ್ಳೆಯ ಆರೋಗ್ಯ ಬೇಕು, ಶಿಕ್ಷಣ ಬೇಕು, ಉದ್ಯೋಗ ಬೇಕು, ಒಂದಿಷ್ಟು ನಮ್ಮ ಸಂಬಂಧಗಳನ್ನು ನೀಟಾಗಿ ಕಾಪಾಡಿಕೊಂಡು ಬಾಂಧವ್ಯ ವೃದ್ಧಿ ಮಾಡ್ಕೊಳ್ಳುವಂಥ ಜೀವನ ಬೇಕು. ಇದನ್ನು ಬಿಟ್ಟು ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾರಾ? ಇಲ್ಲ. ಇದಕ್ಕೆಲ್ಲದಕ್ಕೂ ಸಪೋರ್ಟಿಂಗ್ ಸಿಸ್ಟಮ್ ಇದೆಯಾ? ನಮ್ಮ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆಯಾ? ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವು ಯೋಚನೆ ಮಾಡಿ ಅನ್ನೋದು ನಮ್ಮ ಆಶಯ ಮತ್ತು ಪ್ರಜಾಪ್ರಭುತ್ವದ ಕಳಕಳಿಯಿಂದ ಅಶ್ವವೇಗನ ಕಾಳಜಿ.